ಎಲ್ಲರಿಗೂ ನಮಸ್ಕಾರ. ಬರೆದು ಬದುಕು ಬದಲಿಸುವ ಪ್ರಯತ್ನವಿದು. ಈ ಒಂದು ಆರ್ಟಿಕಲ್ಲು ಕಾಂಪಿಟೇಷನ್ಗೆ ಬರೆದಂಥ ಆರ್ಟಿಕಲ್ ಆಗಿರುತ್ತೆ. ಸೋತ ಮನೆಗಳಿಗಂತಲೇ ಈ ಆರ್ಟಿಕಲ್ ಬರೆದಿದ್ದು. ಇಟ್ಟಿಗೆ ಸುಟ್ಟಾಗ ಬೂದಿ ಆಗುತ್ತದೆ, ಹಾಗೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತದೆ. ಆದ್ದರಿಂದ ನಾವು ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ಜೀವನದಲ್ಲಿ ಸುಟ್ಟು ಇಟ್ಟಿಗೆಯಂತೆ ಗಟ್ಟಿಯಾಗುತ್ತವೆ. ಕಬ್ಬಿಣವನ್ನು ಯಾರ ಕೈಯಲ್ಲೂ ನಾಶ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಅದೇನಾದರೂ ಕೆಡಬೇಕು ಅಂದರೆ ಕಬ್ಬಿಣಕ್ಕೆ ಹಿಡಿದ ತುಕ್ಕು ಅದನ್ನು ನಾಶ ಮಾಡುತ್ತದೆ. ಹಾಗೆ ಕೂಡ ನಾವು ಮನುಷ್ಯರು, ನಮ್ಮನ್ನು ಯಾರೂ ನಾಶ ಮಾಡಲು ಸಾಧ್ಯವಿಲ್ಲ. ಅವರವರ ಕೆಟ್ಟ ಆಲೋಚನೆಗಳು ಅವರನ್ನು ನಾಶ ಮಾಡುತ್ತವೆ. ನಾವು ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು, ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಇದು ನೆನಪಲ್ಲಿಟ್ಕೊಳ್ಳಿ. ಯಾರಾದರೂ ದುಃಖದಲ್ಲಿದ್ದಾಗ ಅವರು ಕರೆದೇ ಇದ್ದರೂ ಪರವಾಗಿಲ್ಲ, ಹೋಗಿ ಸಹಾಯ ಮಾಡಿ. ಅವ್ರು ಸಂತೋಷದಲ್ಲಿದ್ದಾಗ ಕರೆದರೆ ಮಾತ್ರ ಹೋಗಿ, ಕರೀಲಿಲ್ಲ ಅಂದರೆ ಹೋಗೋಕ್ಕೆ ಹೋಗಬೇಡಿ. ಇದು ಒಂದು ಬೇಸಿಕ್ ಸೆನ್ಸು ಮನುಷ್ಯರಿಗೆ ಅರ್ಥ ಮಾಡ್ಕೊಳ್ಳಿ. ಕಷ್ಟಕ್ಕೆ ಕೇಳದೆ ಹೋಗಿ ನಮ್ಮ ಹತ್ರ ಇರೋದ್ರನ್ನ ಸಹಾಯ ಮಾಡಬೇಕು, ಕೊಡಬೇಕು. ಅಯ್ಯೋ ಕೇಳಿಲ್ಲ, ಏನು ಕೊಡೋದು ಬಿಡು, ಕೇಳಿದ್ರೆ ಮಾತ್ರ ಕೊಡೋಣ ಅನ್ನೋ ಬುದ್ಧಿನ ಸ್ಟಾಪ್ ಮಾಡ್ಕೊಳ್ಳಿ. ಇಷ್ಟಕ್ಕೆ ಕೇಳಿದರೆ ಅಷ್ಟೇ ನೀಡಬೇಕು. ಇಷ್ಟ ಇದ್ದಾಗ ಕೇಳಿದ್ರೆ ಮಾತ್ರ ಕೊಡಿ, ಕಷ್ಟ ಅಂದಾಗ ಕೇಳಿದೇನೆ ಕೊಡಿ. ಇದೆ ಎಂದು ತೋರಿಸಿಕೊಳ್ಳಲು ಬೇಡ, ಇಲ್ಲ ಅಂತ ಕೊರಗೋದು ಬೇಡ. ಇದೆ ಎಂದು ತೋರಿಸ್ಕೊಳ್ಳೋದು ಬೇಡ, ಇಲ್ಲವೆಂದು ಯಾರ ಹತ್ರನೂ ಸಾರೋದು ಬೇಡ. ಸತ್ತರೆ ಬದುಕಿದಂತೆ ಇರಬೇಕು. ಕಣ್ಣಿಗೆ ಕಾಣುವವರೇ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದಿರುವವನೊಬ್ಬ ಕೈ ಹಿಡಿತಾನೆಂಬ ಅರಿವು ನಮಗೆ ಮನುಷ್ಯರಿಗೆ ಎಕ್ಸ್ಪೆಷಲಿ ಆಗೋದು. ಅಂದರೆ ಈ ಮಾತಿನ ಅರ್ಥ, ಸತ್ತರೆ ನಾವು ಬದುಕಿದಂತೆ ಇರಬೇಕು. ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಾಗಲೇ, ಅಂದರೆ ನಮ್ಮ ಎದುರುಗಡೆ ಯಾರು ನಮಗೆಲ್ಲ ಆಗ್ತಾರೆ ಅಂತ ಅನ್ಕೊತಾ ಇರ್ತೀವೋ ಅವರೆಲ್ಲ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದಿರುವವನೊಬ್ಬ ನಮ್ಮನ್ನು ಕೈ ಹಿಡಿಯೋಕ್ಕಿರ್ತಾನೆ ಅನ್ನೋ ಅರಿವು ನಮ್ಮ ಮನುಷ್ಯರಿಗೆ ಆಗೋದು. ಅದು ಎಲ್ಲರ ಜೀವನದಲ್ಲೂ ಆಗಿರುತ್ತೆ, ನಮ್ಮ ಜೀವನದಲ್ಲೂ ಆಗಿರುತ್ತೆ, ನಿಮ್ಮ ಜೀವನದಲ್ಲೂ ಆಗಿರುತ್ತೆ. ಕೇಳಿಸ್ಕೊತಾ ಇರೋರು ಎಲ್ಲರ ಜೀವನದಲ್ಲೂ ಇದಾಗಿರುತ್ತೆ. 1000 ಕಾಗೆಗಳು ಕೂಗಿದರೇನು, ಒಂದು ಕೋಗಿಲೆಯ ಧ್ವನಿಯನ್ನು ಸಾಗಿಸಲು ಶಕ್ತಿ ನಮ್ಮಲ್ಲಿರುತ್ತೆ. ಹಾಗಾಗಿ 1000 ಜನ ಕೊಂಕು ಮಾತನಾಡಿದರೇನು, ಒಬ್ಬ ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರೂಪಿಸಲಾಗದು. ಜೀವನ ಎಷ್ಟು ವಿಚಿತ್ರವಲ್ವ. ಕೆಲವರು ಎಷ್ಟು ನೋವು ಕೊಟ್ಟರೂ ಅವರಿಗೆ ಪ್ರೀತಿಯೇ ಸಿಗುತ್ತೆ, ಇನ್ನೂ ಕೆಲವರಿಗೆ ಜೀವನ ಪೂರ್ತಿ ಪ್ರೀತಿ ಕೊಟ್ಟರು ಬರೀ ನೋವೇ ಸಿಗುತ್ತೆ. ಜೀವನನೇ ಹಾಗೆ. ಅದಕ್ಕೆ ನಾವು ಅರ್ಥ ಮಾಡಿಕೊಂಡು ನಾವು ಹೇಗೆ ಬದುಕಬೇಕು ಅನ್ನೋದನ್ನು ನಾವೇ ನಿರ್ಧಾರ ಮಾಡ್ಕೋಬೇಕು. ಯಾಕಂದರೆ ಬದುಕು ನಮ್ಮದು, ಜೀವನ ನಮ್ಮದು. ನಮಗೆ ಹೇಗೆ ಬೇಕೋ ಹಾಗೆ ಆಯ್ಕೆ ಮಾಡ್ಕೊಳ್ಳೋಂಥ ಶಕ್ತಿ ನಮ್ಮಲ್ಲಿರುತ್ತೆ. ಏನೂ ಇಲ್ಲದಿದ್ದಾಗ ಗಳಿಸ್ಕೊಂಡು ಹೋಗಬೇಕು. ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ನಾವು ಅದನ್ನು ಗಳಿಸ್ಕೊಳ್ತಾ ಹೋಗಬೇಕು. ಬೇರೆ ಕಡೆಗೆ ಹೋಗೋದಿಲ್ಲ. ಮನಸ್ಸಿನಲ್ಲಿ ಆದರ್ಶದ ವ್ಯಕ್ತಿತ್ವಗಳ ಜೀವನ ಚರಿತ್ರೆನ, ಆ ಸಾರಾಂಶನ ಓದಿ ತಿಳ್ಕೋಬೇಕು. ಇಷ್ಟವಾದಾಗ ಕೆಲವೊಂದು ಬುಕ್ಸ್ನ ಓದಿ, ನಿಮ್ಗೆ ಯಾವ ಬುಕ್ಸ್ ಇಷ್ಟ ಆಗುತ್ತೋ ಆ ಬುಕ್ಸ್ನ ಕಲಿಸ್ಕೊಂಡು ಓದಿ. ಇಲ್ಲಾಂದರೆ ನಿಮ್ಮ ಹತ್ರ ಯಾವ ಬುಕ್ಸ್ ಇದೆಯೋ ಆ ಬುಕ್ಸ್ನೇ ಓದೋಕ್ಕೆ ಪ್ರಯತ್ನ ಪಡಿ. ಆಶಾವಾದಿಗಳಾಗಿರಿ ಜೀವನದಲ್ಲಿ. ಆದರ್ಶದ ವ್ಯಕ್ತಿಗಳನ್ನು ನೆನಪು ಮಾಡ್ಕೊಳ್ಳಿ. ಆದರ್ಶ ವ್ಯಕ್ತಿಗಳ ಜೀವನ ಚರಿತ್ರೆನ ಒಂದ್ಸಲಿ ಓದಿ. ಆವಾಗ ನಿಮಗೆ ಆ ಸಾರಾಂಶನ ಓದಿ ತಿಳಿದಾಗ ಮಾತ್ರ ಇನ್ನಷ್ಟು ಪ್ರೇರಣೆ ಮೂಡುತ್ತೆ ಜೀವನದಲ್ಲಿ. ನಾವು ಚೆನ್ನಾಗಿರಬೇಕು, ನಾವು ಚೆನ್ನಾಗಾಗಬೇಕು. ಹಾಗೂ ಜೀವನದಲ್ಲಿ ಮುನ್ನಡೆಯಲು ಇದು ಸಹಾಯ ಕೂಡ ಮಾಡುತ್ತೆ ನಮಗೆ. ಅವರು ಪ್ರತಿಯೊಂದು ಹೆಜ್ಜೆನ ಗಮನಿಸಿದಾಗ ನಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲು ಅವರು ಏನೇನು ತ್ಯಾಗ ಮಾಡಿರ್ತಾರೆ, ಆ ಕಷ್ಟಗಳನ್ನು ಎದುರಿಸಿದ್ದಾರೆ ಎಂದು ನಮಗೆ ತಾನೇ ಅದು ಅರ್ಥ ಆಗುತ್ತೆ. ಆಗ ನಮ್ಮ ಕನಸು ಇನ್ನೂ ದುಪ್ಪಟ್ಟು ಹೆಚ್ಚಾಗುತ್ತೆ. ನಾವು ಕನಸಿನ ಬೆನ್ನೇರಿ ಹೋದಾಗ ಮಾತ್ರ ಗುರಿ ಮುಟ್ಟುವ ತನಕ ನಾವು ನಿಲ್ಲಬಾರ್ದು. ಕನಸಿನ ಬೆನ್ನೇರಿ ಗುರಿ ಮುಟ್ಟುವ ತನಕ ನಾವು ನಿಲ್ಲಲೇಬಾರ್ದು. ಕನಸು ಕಾಣ್ತಾನೆ ಇರಬೇಕು, ಹೋಗ್ತಾನೆ ಇರಬೇಕು. ಆಗುತ್ತೆ ನಮ್ಮ ಕೈಲಿ. ಇವತ್ತಾಗಲಿಲ್ವಾ ನಾಳೆ ಆಗುತ್ತೆ, ನಾಳಿದ್ದಾಗುತ್ತೆ, ನಮ್ಮಿಂದ ಹಾಗೇ ಆಗುತ್ತೆ. ಇದು ಆತ್ಮವಿಶ್ವಾಸ, ಬಲ, ಭರವಸೆ, ನಂಬಿಕೆ, ಧನಾತ್ಮಕ ಮನೋಭಾವ, ಸಕಾರಾತ್ಮಕ ಆಲೋಚನೆಗಳು, ಆದರ್ಶ ವ್ಯಕ್ತಿಗಳ ನಮ್ಮ ಕಣ್ಮುಂದೆ ಬರ್ತಾನೆ ಇರಬೇಕು. ಇದೆಲ್ಲ ಮುಂದಿದ್ದಾಗ ಮಾತ್ರ ನಮ್ಮ ಕನಸು ನನಸಾಗಲು ಸಹಾಯ ಮಾಡುತ್ತದೆ. ಅರ್ಥ ಮಾಡ್ಕೊಳ್ಳಿ, ಜೀವನ ನಮ್ಮದು. ನಮಗೇನು ಬೇಕೋ ಅದನ್ನು ಕೇಳಿ ಪಡೆಯುವಂಥ ಶಕ್ತಿ ನಮ್ಮದಿದೆ. ಇದು ಪ್ರಪಂಚ ಯಾರಪ್ಪನ ಸ್ವತ್ತು ಅಲ್ಲ, ನಾವು ಊಹಿಸ್ಕೊಂಡಂಗೆ ಆಗಿರುತ್ತೆ. ಹಾಗಾಗಿ ನಿಮಗೇನು ಬೇಕೋ ಅದನ್ನು ಕೇಳಿ ಪಡ್ಕೊಳ್ಳಿ. ನಿಮಗೇನು ಬೇಕೋ ಅದನ್ನು ಸಾಧಿಸೋಕ್ಕೆ ಪ್ರಯತ್ನ ಪಡಿ. ಕೇಳಿ ಪಡ್ಕೊಳ್ಳೋದು ಏನು
ಹೇಗೆ ಬದುಕ್ತೀವಿ ಅನ್ನೋ ನಿರ್ಧಾರ ನಮ್ಮಲ್ಲಿದೆ. ಮತ್ತೊಬ್ರೇನು ಆದರೂ ನಮ್ಮ ಏರಿಯಾದಲ್ಲಿರೋ ಒಂದು ಆಯಿತು, ಇದೆಲ್ಲ ಬಿಟ್ಟುಬಿಡಿ. ನಾವೇನಾಗಬೇಕು, ನಮ್ಮ ಜೀವನ ಮುಂದೆ ಹೇಗಿರಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು ನಾವೇ. ಗಾಸಿಪ್ಪುಗಳಿಗೆ ತಲೆ ಕೊಡಬೇಡಿ. ನಿಮ್ಮಲ್ಲಿ ಒಂದು ದಿಟ್ಟ ನಿರ್ಧಾರ ಇರಿ, ನಾನು ಒಳ್ಳೆಯದನ್ನು ಮಾಡ್ತೀನಿ, ನಾನು ಒಳ್ಳೆಯದನ್ನೇ ಮಾಡಬಲ್ಲೆ ಅನ್ನೋ ದಿಟ್ಟ ನಿರ್ಧಾರ ನಿಮ್ಮಲ್ಲಿದ್ದರೆ ಖಂಡಿತ ಬದುಕು ಯಶಸ್ಸನ್ನು ನಿಮಗೆ ತಂದುಕೊಡುತ್ತೆ. ಇದೊಂದು ಬದುಕು ಬದಲಿಸುವ ಪ್ರಯತ್ನವಿದು. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೀವನದಲ್ಲಿ 100 ಬಣ್ಣಗಳಲ್ಲಿ ಬದುಕು ಕಾಯ್ತಾ ಇರುತ್ತೆ. ಯಾವ ಬಣ್ಣ ಬೇಕು ನಮಗೆ ಅಂತ ನಿರ್ಧಾರ ಮಾಡುವಂಥ ಶಕ್ತಿ ನಮ್ಮಲ್ಲಿ ಖಂಡಿತ ಇರುತ್ತೆ. ಒಂದು ಸರಿ ಎಲ್ಲ 2 ಸರಿ ಎಲ್ಲ ರೀಕಾಲ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಒಳ್ಳೆ ಆಲೋಚನೆಗಳನ್ನ ಅಷ್ಟೇ ಮಾಡಿ, ಒಳ್ಳೆಯದನ್ನಷ್ಟೇ ಸ್ಪ್ರೆಡ್ ಮಾಡಿ. ಜೀವನ ನಮ್ಮದು ಹ್ಯಾಪಿಯಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ.